ಕಾನೂನಂತೆ ಕಾನೂನು ಬೇಕೇ ಬೇಕು. ಬರ ಪರಿಹಾರ ಘೋಷಣೆ ಮಾಡಿದ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ನೀತಿಗೆಟ್ಟ ಸರ್ಕಾರಕ್ಕೆ ಘೋಷಣೆ ಮಾಡಿ ಬರ ಘೋಷಣೆ ಮಾಡಿದ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಕಬ್ಬಿನ ಬಾಕಿ ಕೊಡಿಸಿದ ಸರ್ಕಾರಕ್ಕೆ, ಸರ್ಕಾರಕ್ಕೆ ಘೋಷಣೆ ಮಾಡಿ ಚಾಮರಾಜನಗರ ಜಿಲ್ಲೆಯನ್ನು ಮನ್ನಾ ಮಾಡಿ ಮೇವು ಕೊಡಿ ನೀರು ಕೊಡಿ ಮೇವು ಕೊಡದ ಸರ್ಕಾರಕ್ಕೆ, ಸಾಲ ಮನ್ನಾ ಮಾಡದ ಸರ್ಕಾರಕ್ಕೆ, ಬರ ಘೋಷಣೆ ಮಾಡದ MP MLAಗಳಿಗೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ ಮಾಡ್ಬೇಕಂತ ಆಗ್ರಹಿಸ್ತೀವಿ. ನಾವು ಕೂಡ ಸುದ್ದಿ ಮಾಡಿದ್ವಿ ರಿಗಾರ್ಡಿಂಗ್ ಅದು. ಈಗ ಯತೀಂದ್ರ ಅವರು ಕೂಡ ಮೈಸೂರು ಮೀಟಿಂಗ್ ಮಾಡಿದ್ರು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರವನ್ನು ಚುರುಕು ಮಾಡಲಿಕ್ಕೋಸ್ಕರವಾಗಿ ಕೆಲವೊಂದಷ್ಟು ಸಚಿವರುಗಳಿಗೆ ಆಯಾ ಜಿಲ್ಲೆಯ ಜವಾಬ್ದಾರಿಯ ಪ್ರಕೃತಿ ವಿಕೋಪ ಕೊಟ್ಟರು. ಮೈಸೂರು ಜಿಲ್ಲೆಯಲ್ಲಿ ಸಭೆಯನ್ನು ಮಾಡಿದಂಥ ಯತೀಂದ್ರ ಸಿದ್ದರಾಮಯ್ಯನವರೇ, ನಿಮಗೆ ಚಾಮರಾಜನಗರ ಕಣ್ಣು ಕಾಣ್ತಾ ಇಲ್ವಾ? ಚಾಮರಾಜನಗರದಲ್ಲಿ ರೈತರಿಲ್ವಾ? ಬರ ಇರೋದು ಚಾಮರಾಜನಗರದಲ್ಲಿ. ಸಿದ್ದರಾಮಯ್ಯನವರೇ, ಯತೀಂದ್ರ ಅವರೇ, ನೀವು ಮೈಸೂರಲ್ಲಿ ಓದೆ ಪುಟ್ಟ ಬಂದೆ ಪುಟ್ಟ ಅಂತ ಸಭೆ ಮಾಡಿ ಹೋದ್ಮೇಲೆ ಇಲ್ಲಿ ಪರಿಹಾರದ ಕಾರ್ಯಗಳು ಪ್ರಾರಂಭ ಆದ್ವಾ? ಮೇವು ಬ್ಯಾಂಕ್ ಪ್ರಾರಂಭ ಆಗಿದೆಯಾ? ಜಿಲ್ಲೆನ ಇನ್ನೂ ಕೂಡ ಬರ ಅಂತ ಘೋಷಣೆ ಮಾಡಲಿಕ್ಕೆ ನಿಮಗೆ ಏನು ಸಮಸ್ಯೆ ಇದೆ? ಇವತ್ತು ಸಾಕಷ್ಟು ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ವಿದ್ಯುತ್ ಕಣ್ಣ ಮುಚ್ಚಾಲೆ, ಕೃಷಿ ಪಂಪ್ಸೆಟ್ಗಳಿಗೆ ಅಂತರ್ಜಲ ಕುಸಿತ ಆಗಿದೆ. ನಾವು ಹಾಕಿರ್ತಕ್ಕಂಥ ಜೋಳ, ರಾಗಿ, ಉದ್ದು, ಹಸಿರು, ಸೂರ್ಯಕಾಂತಿ, ಹತ್ತಿ ಎಲ್ಲವೂ ಬೆಳೆ ನಾಶ ಆಗ್ತಾ ಇದೆ. ರಾಜ್ಯದಲ್ಲಿ 24-25 ಜನ MP ಗಳು ಗೆದ್ದಿರಲ್ಲ BJPಯಿಂದ. ನೀವೇನು ಮಣ್ಣು ತಿಂತಾ ಇರ್ತೀರೋ, ಅನ್ನ ತಿಂತೀರೋ? ಅಧಿಕಾರಕ್ಕಾಗಿ ಕಿತ್ತಾಡ್ತಿರಲ್ರಿ ನೀವು. ನಾಚಿಕೆ ಆಗಬೇಕು ನೀವು MP MLAಗಳಿಗೆ. ಒಬ್ಬ MLA ಗ್ರಾಮೀಣ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಬರ ಇದೆ ಅಂತೇಳಿ ಬಾಯಿ ಬಿಡ್ತಾ ಇಲ್ಲ. ಇಂಥ ಅವಿವೇಕಗಳಿಗೆ ಮಂತ್ರಿ ಸ್ಥಾನ ಬೇಕಾ ನಿಮಗೆ? ಮಂತ್ರಿ ಸ್ಥಾನ ಬೇಕೇನ್ರಿ MLAಗಳಿಗೆ ನಿಮಗೆ? ಪ್ರಕೃತಿ ವಿಕೋಪದ ಪರಿಹಾರ ಸಚಿವರು ಉಸ್ತುವಾರಿ ನೇಮಕ ಆದ್ರಲ್ಲ, ಈ ಭಾಗದ ಶಾಸಕರುಗಳು ನಮ್ಮ ಭಾಗಕ್ಕೆ ನೇಮಕ ಆಗಿರೋರನ್ನ ಯತೀಂದ್ರ ಸಿದ್ದರಾಮಯ್ಯನ ಕರ್ಕೊಂಡ್ಬಂದು ಚಾಮರಾಜನಗರದಲ್ಲಿ ಯಾಕೆ ಸಭೆ ಮಾಡಲಿಲ್ಲ? ಸರ್, ಅದೇ ಯತೀಂದ್ರ ಸಿದ್ದರಾಮಯ್ಯ ಅವರು SIR ಬಗ್ಗೆ ಮಾತಾಡ್ತಾರ ಹೊರತು ಈಗ ಮಳೆ ಆಗ್ತಾ ಇಲ್ಲ, ರೈತರ ಬಗ್ಗೆ ಒಂದೇ ಒಂದು ಧ್ವನಿ ಎತ್ತಿಲ್ಲ. ಜೊತೆಗೆ ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ. ಆ ಅವಿವೇಕಿ ಮಂತ್ರಿಗೆ ಇನ್ನೂ ಜ್ಞಾನ ಇಲ್ಲ. ಜ್ಞಾನ ಇಲ್ಲದ ಕಾರಣಕ್ಕಾಗಿ ಬಿಡದಿ ಹೋರಾಟ ಮಾಡ್ತಕ್ಕಂಥ ರೈತರನ್ನು ಸಮರ್ಥನೆ ಮಾಡ್ಕೋತಾನೆ. ಇಲ್ಲಿರ್ತಕ್ಕಂಥ ಬರ ಪರಿಹಾರದ ವಿಚಾರದ ಬಗ್ಗೆ ಕೇಳಿದ್ರು ಸಮರ್ಥನೆ ಮಾಡ್ಕೋತಾರೆ. ಆದರೆ ಸರ್ಕಾರದ SIR ಬಗ್ಗೆ ಮಾತ್ರ ಮಾತಾಡ್ತಾರೆ. ನೀವು ನೇಮಕ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಪ್ರಕೃತಿ ವಿಕೋಪದ ಉಸ್ತುವಾರಿ ಸಚಿವರಾಗಿ. ಇವತ್ತು ಮೊನ್ನೆ ಕೂಡ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯಗೆ ಹಕ್ಕೊತ್ತಾಯ ಪತ್ರ ಕೊಟ್ಟು ಡಿಮ್ಯಾಂಡ್ ಮಾಡಿದ್ದೇವೆ. ಈ ವಾರದೊಳಗಡೆ ಚಾಮರಾಜನಗರಕ್ಕೆ ಬಂದು ಏನು ಸಭೆ ಮಾಡಲಿಲ್ಲ ಅಂತ ಹೇಳಿದ್ರೆ, ರೈತರ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಕೇಂದ್ರದ ತಂಡ ರಾಜ್ಯಕ್ಕೆ ಬರಬೇಕು. ಕೇಂದ್ರದ ತಂಡ ರಾಜ್ಯಕ್ಕೆ ಬಂದು ಇಲ್ಲಿ ಪರಿಸ್ಥಿತಿ ಅವಲೋಕನೆ ಮಾಡಿ, ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಯ ಪರಿಸ್ಥಿತಿ ಅವಲೋಕನೆ ಮಾಡಿ, ಬರ ಪೀಡಿತ ಪ್ರದೇಶದ ರೈತರ ಸಾಲ ಮನ್ನಾ ಆಗಬೇಕು. ಪ್ರತಿ ಎಕರೆಗೆ 25,000 ರೂಪಾಯಿ ಹೆಚ್ಚು ಹಣವನ್ನು ಎಲ್ಲೋ ಒಂದು ಕಡೆ ಅನ್ನದಾತರಿಗಿಂತ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ವೋಟ್ ಬ್ಯಾಂಕ್ ಮಾತ್ರ ಇಂಪಾರ್ಟೆಂಟ್ ಆಯ್ತಾ ಅಂತ ರೈತರು ಬೀದಿಗೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮನೆ ಹತ್ರ ಬರ್ತೀರಿ, ನಮ್ಮ ಕಷ್ಟ ಬಂದಾಗ ನಾವು ಬೀದಿಗೆ ಬರ್ತೀವಿ. ಇವತ್ತು ನಾವು ಬೀದಿಗೆ ಬಂದಿದ್ದೀವಿ. ಸಂಬಂಧಪಟ್ಟಂಥ ಸಚಿವರು, ಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಪರಿಸ್ಥಿತಿಯನ್ನು ಅವಲೋಕಿಸಿ ಇನ್ನೊಂದು ವಾರದೊಳಗಡೆ ಜಿಲ್ಲೆಯಲ್ಲಿ ಸಭೆ ಆಗಬೇಕು. ಆ ಸಭೆಯಲ್ಲಿ ರೈತ ಮುಖಂಡರ ಜೊತೆ ಚರ್ಚೆ ಆಗಬೇಕು. ಕೇಂದ್ರದಿಂದ ತಂಡ ಬರಬೇಕು. ಸ್ಥಳ ಪರಿಶೀಲನೆಗಳಾಗಬೇಕು. 25,000ಕ್ಕಿಂತ ಹೆಚ್ಚು ಹಣ ಪ್ರತಿ ಎಕರೆಗೆ ಬೆಳೆ ನಷ್ಟ ಅಂತ ಘೋಷಣೆ. ಒಂದು ವೇಳೆ ಸಭೆ
ಮುಂದಿನ ಹೋರಾಟ ಒಂದು ವಾರದೊಳಗಡೆ ಸರಿಯಾದ ರೀತಿ ಕ್ರಮ ಹತ್ತದಿಂದಲಾಗಲಿಲ್ಲ ಅಂದರೆ ಯಾವುದೇ ಮಂತ್ರಿ ಜಿಲ್ಲೆಗೆ ಬಂದರೂ ಬರದ ಪರಿಸ್ಥಿತಿ ಏನಿದೆ ಅದರ ಆಕ್ರೋಶವನ್ನು ಮುಖಾಂತರ ತೀರಿಸ್ತೀವಿ. ಯಾವ ರೀತಿಯಾಗಿ ನಾವು ತೀರಿಸ್ತೀವಿ, ಗೊತ್ತಿದೆ, ಚಳುವಳಿ ಇದೆ, ಅದು ತಾಕತ್ತು ಅಂದ್ರೆ ಕಪ್ಪು ಬಟ್ಟೆ ತೋರಿಸ್ತಿರೋ ಅಥವಾ ಮೊಟ್ಟೆ ಹೊಡಿತೀರೋ? ತರ್ತೀವೋ, ಜಿಲ್ಲೆಗೆ ಬರಬಿಡಲ್ವೋ ಅಥವಾ ಬಸಿ ಪಡಿತೀವೋ, ರೈತನಿಗೆ ಆಕ್ರೋಶ ಬಂದಾಗ ಒಟ್ಟರಿಸಿದಾಗ ಏನು ಮಾಡ್ತಾನೆ ಹೇಳಿ? ಬೇಕಾದದನ್ನ ಪಡ್ಕೋಬೇಕಾದ್ರೆ ಹೋರಾಟ ಇದೆಯದಲ್ಲ, ಆ ರೀತಿ ಹೋರಾಟ ಬುದ್ಧಿ ಕಲಿಸೋ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್.